ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ನೀವು ಏನ್ ನೋಡತ್ತೀರಿ ಅಂದ್ರ ಇವತ್ತು ನಾನು ಪಾಲಕ್ ಪುಲಾವ್ ಮಾಡಿದ್ದೀನ್ರಿ. ಪುಲಾವ್ ಅಲ್ಲ ಪಾಲಕ್ ರೈಸ್ ಮಾಡಿದ್ದೀನಿ. ಪಾಲಕ್ ರೈಸ್ ಹೆಂಗ್ ಮಾಡೋದು ಅನ್ನೋದನ್ನ ನಿಮ್ಗ ಡೀಟೇಲ್ ಆಗಿ ತೋರಿಸ್ತೀನ್ರಿ. ಮಸ್ತ್ ಆಗಿತ್ರಿ ರೆಸಿಪಿ ಅಂತೂ ಈಸಿ ಐತ್ರಿ. ಮಾಡಿರಂತ್ರು ಮಸ್ತ್ ಆಗತ್ತ. ಗೆಸ್ಟ್‌ಗಳು ಬಂದಾಗಂತ್ರು ಇದು ಹೇಳ್ ಮಾಡ್ಸಿದ ರೆಸಿಪಿ ನೋಡ್ರಿ ಇದು. ಈಸಿಯಾಗಿ ಮಾಡಬಹುದು. ಮೊದಲನೇದಾಗಿ ಪಾಲಕ್ ಸೊಪ್ಪ ತಗೋರಿ. ಅದನ್ನ ಸ್ವಚ್ಛಂಗ ತೊಳ್ಕೊರಿ. ತೊಳ್ಕೊಂಡ್ ಆದ್ಮೇಲೆ ನೀವು ನಾ ಇದು ತಗೊಂಡಿದ್ದು ಆಕ್ಚುअली ಒಂದು ಅರ್ಧ ಕಟ್ ಅಷ್ಟ ತಗೊಂಡೀನಿ. ಈಗ ಅದನ್ನ ಕುಕ್ಕರಿಗೆ ಹಾಕೊಳಕತ್ತೀನಿ. ಕುಕ್ಕರಿಗೆ ಸ್ವಚ್ಛಂದ್ ತೊಳ್ಕೊಂಡಿರುವಂತ ಪಾಲಕ ಪೂರ ಒಂದು ಅರ್ಧ ಕಟ್ಟಿನಷ್ಟ ತಗೊಂಡೀನಿ. ಅರ್ಧ ಕಟ್ಟಷ್ಟ ನಾನು ಕುಕ್ಕರಿಗೆ ಹಾಕೊಳಕತ್ತೀನಿ. 2 ಗ್ಲಾಸ್ ಅಷ್ಟ್ ನೀರ್ ಹಾಕೊಂಡು ಅದನ್ನ ಕಾಯಕ್ಕಿಡ್ಬೇಕ್ರಿ. ಅಂದ್ರೆ ಜಸ್ಟ್ ಕುದಿಸ್ಬೇಕು ಅಷ್ಟೇ. ನಾವೇನು ಸಿಟಿ ಹೊಡಿಸ್ಬೇಕಂತಲ್ಲ. ಕುಕ್ಕರ್ ಒಳಗೆ ಇಟ್ರೆ ಚಲೋ ಆಗತ್ತ ಅಂತ ಹೇಳಿ ನಾನು ಕುಕ್ಕರ್‌ನ್ಯಾಗ 2 ಗ್ಲಾಸ್ ನೀರ್ ಹಾಕ್ಬಿಟ್ಟು ಇದನ್ನ ಕುದ್ಸಾಕ ಇಡಾಕತ್ತೀನಿ. ಕುದ್ಸಾಕ ಇಡೋಕಿನ್ನ ಮುಂಚೆ ಒಲಿ ಹಚ್ಬೇಕ್ರಿ. ಇಲ್ಲಾಂದ್ರ ಮರ್ತ್ ಬಿಟ್ವಿ ಅಂದ್ರ ಮುಗದ್ ಹೋತು. ನಮ್ದ್ ಪಾಲಕ್ ಅಲ್ಲೇ ಕುಂತ್ ಬಿಡತ್ತ. ಒಲಿ ಹಚ್ಚಿ ಆಮೇಲೆ 2 ನಿಮಿಷ ನೀವು ಜಸ್ಟ್ ಬಾಯ್ನ ಉಲ್ಟಾ ಮುಚ್ಚಿ ಇಟ್ಬಿಡ್ರಿ. ನೋಡ್ರದ ಎಷ್ಟು ಚಂದ ಕುದಿಯತ್ತದ ಅಂತ ಹೇಳಿ. ಇವಾಗಂತ್ರು ಅದು ಮಸ್ತ್ ಆಗೇತ್ರಿ. ಭಾರಿ ಕಾಣತದ. ಕಲರ್ ಅಂತ್ರು ನೀವು ಏನ್ ಮಾಡ್ರು ಫೇಡ್ ಆಗಲ್ಲ ರೀ. ಚಲೋ ಅಂದ್ರ ತಂದಿದ್ದ ದಿವ್ಸನೇ ಅಥವಾ ಮಾರನೇ ದಿವ್ಸ ಮಾಡ್ರಂತ್ರು ಫೇಡ್ ಆಗಲ್ಲ. ಹಾಗೆ ನಾನ್ ಅದನ್ನ ಜಾರಿಗೆ ತಕೊಂಡೇನ್ರಿ. ಇದನ್ನ ಕುದಿಸಿದ್ದಿದ್ ಏನಿರುತ್ತಲ್ಲ ಸೊಪ್ಪು ಜೊತೆ ಒಂದು 6 ಮೆಣಸಿನಕಾಯಿ ಹಾಕೊಳಕತ್ತೀನಿ. ಹಾಗೆ 1 ಬೆಳ್ಳುಳ್ಳಿ ಸುಲ್ಕೊಂಡೀನಿ ಅದನ್ನು ಹಾಕೊಳತ್ತೀನಿ. 3 ಜಿಂಜರ್ ಇದನ್ನು ಕೂಡ ಹಾಕೊಳಕತ್ತೀನಿ. ಜಸ್ಟ್ ಈಗ ಕೊತ್ತಂಬರಿ ಹಾಕೊಂಡೆ ಕೊರಿಯಂಡರ್ ಸ್ವಲ್ಪ ಒಂದು ನಮ್ ಕೈ ಹಿಡಿಯಷ್ಟು. ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ. ನೋಡ್ರದ ಮಿಕ್ಸಿ ಮಾಡ್ಕೊಂಡು ಫೈನ್ ಪೇಸ್ಟ್ ಆತಲ್ಲ ಈ ರೀತಿಯಾಗಿ ಪೇಸ್ಟ್ ಆಗ್ಬೇಕ್ರಿ ಇದು. ಇದನ್ನ ಸೈಡಿಗೆ ಎತ್ತಿಡೋಣ್ರಿ. ಮೊದಲ್ನೇದಾಗಿ ನಮ್ಗೇನ್ ಬೇಕಪ್ಪಾ ಅಂತಂದ್ರೆ ಇವಾಗ ಅನ್ನ ಬೇಕು. ಅನ್ನ ನಾನು ಇದ್ರಾಗ ಹೆಂಗ್ ಮಾಡೋದು ಅಂತ ಹೇಳ್ತೇನೆ. ಗೊತ್ತು ನನಗೆ ಎಲ್ಲಾರು ಅನ್ನ ಹೆಸರು ಇಟ್ಬಿಟ್ರೆ ಅಕ್ಕಿ ಹಾಕ್ಬಿಟ್ರೆ ಅನ್ನ ಆಗ್ಬಿಡುತ್ತೆ. ನೀವೇನ್ ಹೇಳೋದು ಅಂತ. ಇಲ್ಲ ನಾನು ಆ ರೀತಿಯಾಗಿ ಹೇಳ್ತಾ ಇಲ್ಲ. ಪಾಲಕ್ ರೈಸಿಗೆ ನಾ ಮಾಡ್ಬೇಕಾದದ್ದು ಈ ರೀತಿ ಸ್ಟೈಲಲ್ಲೇ ಮಾಡ್ತೀನ್ರಿ ನಾನು. ಮೊದಲ್ನೇದಾಗಿ ಒಂದು 4, 5 ಸ್ಪೂನ್ ಅಷ್ಟ ನಾನು ಬರೀ ಎಣ್ಣೆ ಹಾಕ್ಕೊಂಡೀನಿ. ಹಾಗೆ 2 ಸ್ಪೂನ್ ಅಷ್ಟ ನೀವು ತುಪ್ಪ ಹಾಕೋಬಹುದು. ಆದ್ರೆ ನಂಗೆ ತುಪ್ಪ ಇಷ್ಟ ಅದಕ್ಕಾಗಿನೇ ನಾ 1 ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಹಾಕೊಂಡೀನಿ. ನಿಮಗೆ ಬೇಕಂದ್ರೆ ಇನ್ನೂ 4 ಸ್ಪೂನ್ ತುಪ್ಪ ಹಾಕೋಬಹುದು. ನನಗೆ 3 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಯಾಕೆ ತುಪ್ಪ ಅಂದ್ರೆ ನಂಗೆ ಇಷ್ಟ. ಇವಾಗ ಅದು ತುಪ್ಪ ಎಣ್ಣೆ ಹಾಕಿದ್ದು ಕಾಯ್ಬೇಕ್ರಿ ಚಂದಂಗ. ಸ್ವಲ್ಪ ಕಾದ್ಮೇಲೆ ನಾನು ಗೋಡಂಬಿ ಹಾಕೊಳಕತ್ತೀನ್ರಿ. ಇದಕ್ಕೆ ಡೈರೆಕ್ಟ್ ಆಗಿ ಗೋಡಂಬಿ ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು ಅದು. ಗೋಲ್ಡನ್ ಬ್ರೌನ್ ಆಗೋ ಮಟ ಅಂತ ಹೇಳಿ ನಾ ಗೋಡಂಬಿ ಹಾಕೊಳತ್ತೀನಿ. ಅದು 2 ಕಟ್ಟಿನಷ್ಟು ಹಾಕೊಂಡೆ ನಿಮಗ್ ಬೇಕಂದ್ರೆ ಇದಕ್ಕೆ ಜಾಸ್ತಿ ಹಾಕೋಬಹುದ್ರಿ. ಆದ್ರೆ ನನಗೆ ಇಷ್ಟ ಸಾಕು ಅಂತೇಳಿ ಹಾಕೊಂಡಿದ್ದೀನಿ. ನನಗಂತೂ ಡ್ರೈ ಫ್ರೂಟ್ಸ್ ಒಳಗೆ ಗೋಡಂಬಿ ಅಂದ್ರೆ ತುಂಬಾ ಇಷ್ಟ ನೋಡ್ರಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅನ್ನೋದನ್ನ ಬರೀರಿ ಕಾಮೆಂಟ್ ಸೆಕ್ಷನ್‌ದಾಗ. ಇವಾಗ ಸಾಸ್ವಿ, ಜೀರಿಗೆನ ಒಂದೊಂದ್ ಸ್ಪೂನ್ ಹಾಕೊಳಕತ್ತೀನಿ. ಹಾಗೆ 1 ಬೌಲ್ ಅಷ್ಟು ನಾನು ಉದ್ದಕ್ಕೆ ಹೆಂಚು ಕಟ್ ಮಾಡ್ಕೊಂಡಿರುವಂತಹ ನಾನು ಉಳ್ಳಾಗಡ್ಡಿ ಹಾಕೊಳಕತ್ತೀನಿ. ಅಥವಾ ಈರುಳ್ಳಿ ಅಂತಾನೆ ಅನ್ಕೊಳ್ಳಿ. ಆನಿಯನ್ಸು ಅದನ್ನ 1 ಕಪ್‌ನಷ್ಟು ಹಾಕೊಂಡಿದ್ದೀನಿ. ಅದನ್ನು ಕೂಡ ಚಂದಾಗಿ ಹಸಿ ವಾಸನೆ ಹೋಗೋ ಮಟ್ಟ ಚಂದಂಗ ಫ್ರೈ ಮಾಡ್ಕೊಳ್ಳೋಣ. ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇನ್ನೂ ಅದ ರೀ ಅದ್ರ ಕೆಲಸ. ಬಟ್ ಹಸಿ ವಾಸನೆ ಅಂತೂ ಮಸ್ತ್ ಹೋಗ್ಬೇಕು ನೋಡ್ರಿ. ಅಲ್ಲಿವರೆಗೂನಂತೂ ನೀವು ಉಳ್ಳಾಗಡ್ಡಿನ ಚಂದಂಗ ಈ ರೀತಿಯಾಗಿ ಫ್ರೈ ಮಾಡ್ಕೊರಿ. ಸ್ವಲ್ಪ ಕೆಂಪ ಗೋಲ್ಡನ್ ಮೇಲೆ ಆದ್ರೆ ಸಾಕು. ಇವಾಗ 4 ಏಲಕ್ಕಿ, 4 ಲವಂಗ ತಗೊಂಡೇನಿ. ಅವನು ಕೂಡ ಇದ್ರೊಳಗ ಹಾಕ್ಲಿಕತ್ತೀನಿ. ನಾ ಫಸ್ಟ್ ಯಾಕೆ ಹಾಕಿಲ್ಲ ಅಂತಂದ್ರೆ ಅದು ಸ್ವಲ್ಪ ಗೋಡಂಬಿ ಹಾಕೊಂಡಿದ್ದು ಫ್ರೈ ಆಗ್ಬೇಕಂತೇಳಿ ನಾ ಹಾಕೊಂಡಿರ್ಲಿಲ್ಲ. ಚಕ್ಕಿ ಅಂತೂ 4 ತಗೊಂಡಿದ್ದೀನಿ 4 ಪೀಸ್ ಅಂತ ಹೇಳಿ. ಅದನ್ನ ಇವಾಗ ಹಾಕೊಳಕತ್ತೀನಿ. ಸ್ಟಾರ್ಟಿಂಗ್ಗೆ ಹಾಕೊಂಡ್ಬಿಟ್ಟಿದ್ರೆ ಹೊತ್ತು ಬಿಡುತ್ತೆ ಅಂತ ಹೇಳಿ. ಅಂದ್ರೆ ಸ್ವಲ್ಪ ಕಪ್ಪಾಗ್ಬಿಡ್ತು ಅಂದ್ರೆ ಚಲೋ ಆಗಲ್ಲ ಅಂತ ಹೇಳಿ ನಾನು. ಇವಾಗ ಸ್ವಲ್ಪ ಎಣ್ಣೆ ಅದಕ್ಕೆ ಸೈಡ್ ಮಾಡ್ಬಿಟ್ಟು ಹಾಕಿದ್ದೀನಿ. ಅಂದ್ರೆ ಕಂಪು ಮಸ್ತ್ ಬರತ್ರಿ. ಆಕ್ಚುಲಿ ಸ್ಮೆಲ್ ಬಹಳ ಮಸ್ತ್ ಬರತ್ರಿ. ನೀವು ಸ್ಟಾರ್ಟಿಂಗ್ ಹಾಕೊಳ್ಳೋಕ್ಕಿಂತ ನೀವು ಈ ಮಿಡಲ್ ಹಾಕೋರಿ ನೀವು ಚಕ್ಕೆನೆ ಬಹಳ ಸ್ಮೆಲ್ ಮಸ್ತ್ ಬರುತ್ತೆ. ಅದು ಕಲರ್ ಕೂಡ ಚೇಂಜ್ ಆಗಲ್ಲ. ಇಲ್ಲ ಕೆಲವೊಮ್ಮೆ ಕಲರ್ ಕಪ್ಪಾಗ್ಬಿಡುತ್ತೆ ಅದು. ಕಪ್ಪಲ್ಲ ಬ್ರೌನಿ ಆಗುತ್ತೆ ಅದು. ಇವಾಗ ಅಂತೂ ಇದು ಚಂದಂಗೆ ಬ್ರೌನ್ ಕಲರ್ ಆಗ್ಬೇಕು. ಇವಾಗ ಬ್ರೌನ್ ಕಲರ್ ಆದ್ಮೇಲೆ ನಮಗೇನಪ್ಪಾ ಅಂದ್ರೆ ಇವಾಗ ನಾನು ಅಕ್ಕಿನ ಅಳತಿ ಮಾಡಿದ್ದು ಅಂತೂ ಕಪ್ಪು ತೋರಿಸ್ತೀನಿ ನಿಮಗೆ. ಇದೆ ನೋಡ್ರಿ ಕಪ್ಪು. ಇದ್ರಲ್ಲೇ ನಾನು 3 ಕಪ್‌ನಷ್ಟ ನಾನು ಅಕ್ಕಿ ತಗೊಂಡಿದ್ದೀನಿ. ಅದನ್ನ ತೊಳೆದಿಟ್ಕೊಂಡಿದ್ದೇನೆ ಇವಾಗ. ಅದನ್ನ ಇವಾಗ ಹಾಕೊಳಕತ್ತೀನ್ರಿ ನಾನು. ಪೂರ ಹಾಕೊಂಡ್ಬಿಡ್ರಿ. ಹಾಕೊಂಡ ಆದ್ಮೇಲೆ ಚಂದಂಗ ಸ್ವಲ್ಪ ಕೈ ಆಡಿಸ್ಕೊರಿ ಅಷ್ಟೇ. ಭಾಳ ಏನ್ ಬೇಕಾಗಿಲ್ಲ. ಸ್ವಲ್ಪ ಕೈ ಆಡಿಸ್ಕೊಂಡು ಅಂದ್ರೆ ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಕುಡ್ಕೊಲಿ ಅಂತ ಹೇಳಿ ಅಷ್ಟೇ ರೀ. ಇದೆಲ್ಲ ನೀಟಾಗಿ ಕೈ ಆಡಿಸ್ಕೊಂಡ ಆದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಜಸ್ಟ್ 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಹಾಗೆ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತ ಪಾಲಕ್ ಏನದಲ್ಲ ಅದ ಮಿಕ್ಸ್ಚರ್ ಅದನ್ನ ಹಾಕೊಳ್ಳಿ. ಇವಾಗ ಅದನ್ನ ನೀರ್ ಹಾಕ್ತಾ ಇಲ್ಲ ನಾನು. ಜಸ್ಟ್ ಕೈಲೇನೆ ಬಳ್ದು ಹಾಕೊಳಕತ್ತೀನಿ. ನೀವು ಕೂಡ ಕೈಲೇನೆ ಬಳ್ದು ಹಾಕೋರಿ. ಇವಾಗ ನೀರೇ ಹಾಕಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದನ್ನ ಪಾಲಕ್ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಕೋಬೇಕು ನೋಡ್ರಿ. ಕಲರ್ ಚೂರುನು ಚೇಂಜ್ ಆಗಿಲ್ಲ. ಎಷ್ಟ್ ಚಂದ ಕಲರ್ ಬಂದದ ಪಾಲಕದ್ದು ಅಂತ ಹೇಳಿ.
ಸೊ ಪಾಲಕ್ ಕಲರ್ ಅಂತೂ ಚೇಂಜ್ ಆಗಲ್ದಂಗೆ ನೋಡ್ಕೋಬೇಕ್ರಿ. ಅಂದ್ರೆ ಅಷ್ಟು ತನಕ ಕುದಿಸಿದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಲೆ ಜಾಸ್ತಿ ಕುದಿಸ್ಬಿಟ್ರೆ ಕಲರ್ ಡೌನ್ ಆಗುತ್ತೆ. ಕಲರ್ ನೋಡ್ಕೋಬೇಕು ಕರೆಕ್ಟ್ ಬರಬೇಕು ಅಂದ್ರೆ ಸ್ವಲ್ಪನೇ ಕುದಿಸ್ಕೋಬೇಕಾಗುತ್ತೆ. ಇವಾಗ ನಾನು 3 ಕಪ್ಪಷ್ಟು ಅಕ್ಕಿ ತಗೊಂಡೀನಿ ಅಂದ್ಮೇಲೆ 3 ಗ್ಲಾಸ್ ಅಷ್ಟು ನಾನು ನೀರು ಹಾಕೊಳಕತ್ತೀನಿ ರೀ. ನಾ 2 ಗ್ಲಾಸ್ ಫುಲ್ ಹಾಕೊಂಡು ಇನ್ನೊಂದು ಗ್ಲಾಸ್ ಒಳಗೆ ಪೂರ ಹಾಕೊಳಿಲ್ಲ. ಕಾರಣ ಅಂದ್ರೆ ಮೊದ್ಲೇಕ ಸ್ವಲ್ಪ ಮಿಕ್ಸಿ ಜಾರ್‌ನ ತೊಳೆದ್ಬಿಟ್ಟು ಹಾಕಿದ್ನಲ್ರಿ ನೀರ್ನ, ಆ ಅಳತಿ ಮೇಲೆ ನಾನು ಅಳತಿ ಮಾಡ್ಕೊಂಡು 3 ಗ್ಲಾಸ್ ಆಗತ್ತಾ ಅಂತ ಹೇಳಿ ನಾನು ಬಿಟ್ಟೆ ಮತ್ತೆ. ಯಾಕೋ ನೀರು ಉಳಿಸಿರಲ್ಲ ಅಂತ ಅನ್ಬೇಡ್ರಿ ಆಮೇಲೆ. ಇವಾಗ ಇದಕ್ಕೇನಪ್ಪಾ ಅಂದ್ರೆ ನಾವು ಎಲ್ಲ ಹಾಕಿದ್ವಿ. ಸಾಲ್ಟ್ ಬೇಕಲ್ವಾ? ಸೊ ಸಾಲ್ಟ್ ಅಂತೂ 1 ಸ್ಪೂನ್ ಹಾಕೊಳಕತ್ತೆ. ಅದು ಹಳ್ಳುಪ್ಪು. ಹಾಗೆ ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ 1 ಸ್ಪೂನಷ್ಟು ಹಾಕೊಂಡಿದ್ದೀನಿ. ಇವಾಗ ಚೆಂದಾಗಿ ಕೈಯಾಡಿಸಿ ಸ್ವಲ್ಪ ಹೆಸರು ಬರೋ ಮಟ್ಟ ಬಿಡಬೇಕು. ಈ ರೀತಿ ಹೆಸರು ಬಂದ ಮೇಲೆ ಅವಾಗ ಇದಕ್ಕೆ ಕುಕ್ಕರ್ ಬಾಯಿ ಮುಚ್ಚಿ ಮ್ಯಾಲ ಸೀಟಿ ಬಡಿಬೇಕು ನೋಡ್ರಿಪ್ಪ ಇದನ್ನ. ಇದು ಸೀಟಿ ಬಡದ ಮ್ಯಾಲ ಇದು ಸೀಟಿ ಹೊಡಿತೈತ್ರಿ. ಆಮೇಲೆ ಒಂದು 2 ಅಥವಾ 3 ಸೀಟಿ ಆದ್ರೂ ಓಕೆ. ಒಂದು 5 ನಿಮಿಷ ಇಟ್ರೆ ಸಾಕ್ರಿ ನೀವು. ಭಾಳ ತನಕ ಏನು ಬೇಡ. ನಮ್ದಂತೂ ಕುಕ್ಕರ್ ಆಗೈತ್ರಿ ಇವಾಗ. ನಾನು ಬಾಯಿ ತೆಗೆದು ತೋರಿಸ್ತೀನಿ ನಿಮಗೆ ಹೆಂಗ್ ಆಗ್ಯದ ಅಂತೇಳಿ. ವಾವ್! ಸ್ಮೆಲ್ ಅಂತೂ ಮಸ್ತ್ ಅದ ರೀ. ಘಮ ಘಮ ಅನ್ನತದ. ಸೊ ಅದನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ತಕ್ಕೊಂಡು ನೀಟಾಗಿ ಎಲ್ಲ ಅರೇಂಜ್ ಮಾಡ್ಕೊಂಡು, ಅದಕ್ಕೆ ನಾವು ಸ್ವಲ್ಪ ಉಳ್ಳಾಗಡ್ಡಿ ಹಾಗೆ ಲಿಂಬಿ ಹಣ್ಣು ರೀ. ಲಿಂಬಿ ಹಣ್ಣು ಅಂತೂ ಮಸ್ತ್ ರೀ ಕಾಂಬಿನೇಷನ್ ರೀ ಇದಕ್ಕೆ ಉಳ್ಳಾಗಡ್ಡಿ, ಲಿಂಬಿ ಹಣ್ಣು. ಸೊ ಇದು ಉಳ್ಳಾಗಡ್ಡಿ, ಲಿಂಬಿ ಹಣ್ಣು ಸಮೇತ ನೀವು ಇದನ್ನ ತಿಂದ್ರಂದ್ರ ಭಾರಿ ಅನಿಸ್ತದ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಕಾಮೆಂಟ್ ಸೆಕ್ಷನ್‌ದಾಗ ನೈಸ್ ಅಂತ ಹೇಳಿ ಒಂಚೂರು ಕಮೆಂಟ್ ಹಾಕಿ. ಹಾಗೆ ವೀಕ್ಷಕರಿಗೆ ಲೈಕ್ ಬಟನ್ ಅದ ರೀ. ಸೊ ಲೈಕ್ ಬಟನ್‌ನ ಒತ್ತಿರಿ. ಆಹ್, ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗಬೇಕು ಅಂದ್ರೆ ನೋಟಿಫಿಕೇಷನ್ ಸೊ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರೆ ನನ್ನ ನೆಕ್ಸ್ಟ್ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ನಮಸ್ಕಾರ ಮತ್ತೆ ಭೆಟ್ಟಾಗೋಣ್ರಿ.